ರಾಮಾಯಣ ಯುದ್ಧದಲ್ಲಿ ಶ್ರೀರಾಮ ಮತ್ತು ರಾವಣ ನಡುವೆ ಭೀಕರ ಯುದ್ಧ ನಡೆಯಿತು. ಅದೇ ಸಮಯದಲ್ಲಿ ರಾವಣನ ಮಗ ಇಂದ್ರಜಿತ್ ತನ್ನ ಈ ಮಾತು ಕೇಳಿದ ಕೂಡಲೇ ಶ್ರೀ ಹನುಮಂತ ಮುಂದೆ ಬಂದರು. ಅವರು ಆಕಾಶಕ್ಕೆ ಹಾರಿ ಕ್ಷಣಾರ್ಧದಲ್ಲಿ ಹಿಮಾಲಯಕ್ಕೆ ತಲುಪಿದರು. ಆದರೆ ಅಲ್ಲಿ ಹಲವಾರು ಔಷಧಿ ಗಿಡಗಳು ಹೊಳೆಯುತ್ತಿದ್ದವು. ಯಾವುದು ಸಂಜೀವಿನಿ ಎಂದು ಗುರುತಿಸಲು ಸಾಧ್ಯವಾಗಲಿಲ್ಲ. ಒಂದು ಗಿಡ ಗುರುತಿಸಲು ಆಗದಿದ್ದರೆ ಪರ್ವತವನ್ನೇ ತೆಗೆದುಕೊಂಡು ಹೋಗುತ್ತೇನೆ. ಹನುಮಂತ ಸಂಪೂರ್ಣ ಪರ್ವತವನ್ನೇ ಎತ್ತಿಕೊಂಡು ಆಕಾಶದಲ್ಲಿ ಹಾರಿದ. ಯುದ್ಧ ಭೂಮಿಗೆ ಹಿಂತಿರುಗಿದ ನಂತರ ವೈದ್ಯ ಸಂಜೀವಿನಿ ಗಿಡವನ್ನು ತೆಗೆದು ಲಕ್ಷ್ಮಣನಿಗೆ ಚಿಕಿತ್ಸೆ ನೀಡಿದರು. ಸ್ವಲ್ಪ ಸಮಯದಲ್ಲೇ ಲಕ್ಷ್ಮಣ ಕಣ್ಣು ತೆರೆದು ಬದುಕಿದರು. ಶ್ರೀರಾಮ ಹನುಮಂತನ ಭಕ್ತಿಗೆ ಮತ್ತು ಧೈರ್ಯಕ್ಕೆ ತುಂಬಾ ಸಂತೋಷಪಟ್ಟರು. ಸತ್ಯಭಕ್ತಿ ಇದ್ದರೆ ಅಸಾಧ್ಯವು ಸಾಧ್ಯ. ಬುದ್ಧಿ ಮತ್ತು ಧೈರ್ಯ ಒಟ್ಟಿಗೆ ಇದ್ದರೆ ಯಾವ ಸಮಸ್ಯೆಯನ್ನು ಜಯಿಸಬಹುದು.